ಗುಡ್ ಮಾರ್ನಿಂಗ್ ಎವ್ರಿವನ್. ಶುಭ ಮುಂಜಾನೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಬಿಡುವಿಲ್ಲದೆ ಕೆಲಸ ಮಾಡ್ತಾ ಇರ್ತಾರೆ. ಅಂದರೆ ಬ್ಯುಸಿ ಇರುವಂಥ ಜೀವನ ಶೈಲಿಯಲ್ಲಿ ನಾವಿದ್ದೇವೆ. ಆದರೆ ಆದಿತ್ಯವಾರ ಅನ್ನುವಂಥದ್ದು ತುಂಬ ವಿಶೇಷ ದಿನ ಅಥವಾ ಸ್ಪೆಷಲ್ ಡೇ ಅಂತ ನಾವು ಪರಿಗಣಿಸ್ತೇವೆ. ಯಾಕಂದರೆ ಆ ಒಂದು ದಿವಸ ನಮಗೆ ಫ್ರೀ ಸಿಗುತ್ತೆ. ಆದರೂ ಇವತ್ತಿನ ದಿನ ಆದಿತ್ಯವಾರ ಆದರೂ ಕೂಡ ನಾವೆಲ್ಲ ಇಷ್ಟು ಬೇಗ ಬಂದು ಇಲ್ಲಿ ಸೇರಿದ್ದೇವೆ ಯಾಕಂದರೆ ಅದು ಒಂದು ಒಳ್ಳೆಯ ವಿಚಾರಕ್ಕಾಗಿ. ಒಂದು ಸಮಾಜಮುಖಿ ಕೆಲಸ ಮಾಡಬೇಕು, ಜನಪರ ಹಿತಾಸಕ್ತಿಗಾಗಿ ಕೆಲಸ ಮಾಡಬೇಕು ಮತ್ತು ನಮ್ಮಿಂದ 10 ಜನಕ್ಕಾದರೂ ಉಪಕಾರ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಜಗತ್ ಫ್ರೆಂಡ್ಸ್ ಸರ್ಕಲ್ ತೊಕ್ಕೊಟ್ಟು ಇದರ ವತಿಯಿಂದ ಕಣಚೂರು ಮೆಡಿಕಲ್ ಕಾಲೇಜು ಆಸ್ಪತ್ರೆ ನಾಟಿಕಲ್ ಮಂಗಳೂರು ಇದರ ಸಹಯೋಗದಲ್ಲಿ ಬೃಹತ್ ಉಚಿತ ರಕ್ತದಾನ ಶಿಬಿರ ನಡೀಲಿಕ್ಕಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದಕ್ಕೆ ಚಾಲನೆ ದೊರೆಯಲಿಕ್ಕಿದೆ. ಈ ಶಿಬಿರದಲ್ಲಿ ನಾವು ಸಾಮಾನ್ಯ ವೈದ್ಯಕೀಯ, ರಕ್ತದೊತ್ತಡ, ಮಧುಮೇಹ ತಪಾಸಣೆ, ಕಣ್ಣಿನ ತಪಾಸಣೆ ಮಾಡ್ತೇವೆ. ಹಾಗೆ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಅವಶ್ಯವಿದ್ದಲ್ಲಿ DBCS ಸಹಯೋಗದಲ್ಲಿ ಕಣಚೂರು ಆಸ್ಪತ್ರೆಯಲ್ಲಿ ಉಚಿತವಾಗಿ ಕೂಡ ಮಾಡಿಕೊಡುವಂತಹ ಅವಕಾಶ ಇದೆ. ಹಾಗೆ ಶಿಬಿರದಲ್ಲಿ ಉಚಿತ ABHA ಕಾರ್ಡ್ ನೋಂದಾವಣಿ ಮಾಡಿ ಅಶಕ್ತ ಅಥವಾ ಅಗತ್ಯ ಇರುವವರಿಗೆ ಇದರ ಸಹಾಯವನ್ನು ಕೂಡ ಕೊಡಲಾಗುತ್ತೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ನಮ್ಮ ಆಪ್ತರು, GFC ತಂಡದ ಪರವಾಗಿ ಸದಾ ನಿಲ್ಲುವಂತಹ ಮುಕ್ತೇಸರರು ಚೀರುಂಬ ಭಗವತಿ ಕ್ಷೇತ್ರ ಉಳ್ಳಾಲ ಶ್ರೀಯುತ ಸುರೇಶ್ ಭಟ್ನಗರ್ ನಮ್ಮ ಜೊತೆ ಇದ್ದಾರೆ. ಇವರು ನಮ್ಮ ವೇದಿಕೆಗೆ ಬಂದು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಅಬ್ದುಲ್ ರಹೀಂ ಇವರು ಕೂಡ ನಮ್ಮ ಜೊತೆಗಿದ್ದಾರೆ. ಇವರ ಬಗ್ಗೆ ನಾವು ಖಂಡಿತ ಮಾತಾಡಲೇಬೇಕು. ಇವರು ಅಶಕ್ತರ ಪಾಲಿನ ಬಂಧು ಎಂದರೆ ಖಂಡಿತ ತಪ್ಪಾಗಲಾರದು. ಯಾವ ಸಮಯದಲ್ಲಿ ಯಾರಿಗಾದರೂ ರಕ್ತದ ಅವಶ್ಯಕತೆ ಇದ್ದರೆ ಅದಕ್ಕೆ ಅತಿ ಶೀಘ್ರದಲ್ಲಿ ಸ್ಪಂದಿಸುವಂತಹ ವ್ಯಕ್ತಿತ್ವ ಇವರದು. ಸಮಾಜದಲ್ಲಿ ಗುರುತಿಸಿಕೊಂಡಿರುವಂತಹ ಉದ್ಯಮಿಯಾಗಿ ಸಮಾಜ ಸೇವೆಯಲ್ಲಿ ಹೆಸರು ಪಡೆದಿರುವಂಥವರು ಅಬ್ದುಲ್ ರಹೀಂ ಇವರು. ಹಾಗೆಯೇ ಮತ್ತೊಂದು ವಿಚಾರ ಪ್ರಸ್ತಾಪಿಸಬೇಕು. ಮಾದಕ ದ್ರವ್ಯ ವ್ಯಸನ ಮುಕ್ತ ಮಾಡುವಲ್ಲಿ ಯುನೈಟೆಡ್ ಸೋಷಿಯಲ್ ವೆಲ್ಫೇರ್ ಆರ್ಗನೈಸೇಷನ್ ಎಂಬ ಮಾದಕ ವ್ಯಸನ ವಿರೋಧಿ ಸಂಘವನ್ನು ಸ್ಥಾಪಿಸಿ ಸಮಾಜದ ಕೆಟ್ಟ ಶಕ್ತಿಗಳಿಂದ ಎಷ್ಟೇ ಬೆದರಿಕೆ ಕರೆಗಳಿದ್ರೂ ಕೂಡ 4,000ಕ್ಕೂ ಅಧಿಕ ಮನೆಗಳಿಗೆ ಭೇಟಿ ನೀಡಿ ಮಾದಕ ದ್ರವ್ಯ ವ್ಯಸನ ಮುಕ್ತ ಮಾಡುವಲ್ಲಿ ಹೆಚ್ಚಿನ ಶ್ರಮ ವಹಿಸ್ತಾರೆ. ಇಂಥ ವ್ಯಕ್ತಿತ್ವ ನಮ್ಮ ಜೊತೆ ಇರುವುದು ನಿಜವಾಗ್ಲೂ ಶ್ಲಾಘನೀಯ. ಇನ್ನು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್, ಅವರು ಇನ್ನೇನು ಬರ್ಲಿಕ್ಕಿದ್ದಾರೆ, ಡಾಕ್ಟರ್ ಬದ್ರಿನಾಥ್, ಪ್ರೊಫೆಸರ್ ಆ್ಯಂಡ್ HOD ಆಫ್ ಐ ಡಿಪಾರ್ಟ್ಮೆಂಟ್. ಹಾಗೆ ಶ್ರೀಯುತ ವೆಂಕಟರಾಜ್, ರಕ್ತನಿಧಿ ವಿಭಾಗ, ಕಣಚೂರು ಆಸ್ಪತ್ರೆ, ಇವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನು ರಮೇಶ್ ಕಾಪಿಕಾಡ್, ನಿವೃತ್ತ ಬ್ಯಾಂಕ್ ಮ್ಯಾನೇಜರ್, ಇವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿ. ಹಾಗೆ JFC ಸರ್ಕಲ್, ಜಗತ್ ಫ್ರೆಂಡ್ ಸರ್ಕಲ್ ಇದರ ಅಧ್ಯಕ್ಷರಾದಂತಹ ಶ್ರೀಯುತ ರಿತೇಶ್ P ಉಳ್ಳಾಲ್, ಇವರು ಕೂಡ ವೇದಿಕೆಗೆ ಬರಬೇಕು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಮಾಜ ಸೇವಕರು ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದಂತಹ ಶ್ರೀಯುತ ಬಾಬು ಪಿಲಾರ್ ಕೂಡ ನಮ್ಮನ್ನ ಸೇರಿಕೊಳ್ಳಲಿದ್ದಾರೆ. ಇಲ್ಲದೆ ತೊಂದರೆ ತೊಡಕುಗಳಿಲ್ಲದೆ ನಿರ್ವಿಘ್ನವಾಗಿ ನಡೆಯಲೆಂದು ಶ್ರೀ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಬರ್ತಾ ಇದ್ದಾರೆ ಶ್ರೀಮತಿ ಸಂಧ್ಯಾ ಮನೋಜ್ ಇವರು. ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ಏಕದಂತಾಯ ವಿದ್ಮಹಿ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಮೂಷಿಕವಾಹನ ಮೋದಕಹಸ್ತ ಚಾಮರಕರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಯಕ ಪಾದ ನಮಸ್ತೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತಜಂಬೋ ಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಈ JFCಯ ಭದ್ರ ಬುನಾದಿಗೆ ಕಾರಣ ಆದಂಥವರು ಅಂದರೂ ಕೂಡ ಖಂಡಿತ ತಪ್ಪಾಗಲಾರದು. ಶ್ರೀಯುತ ಬಾಬು ಪಿಲಾರ್ ನಮ್ಮ ಜೊತೆ ಇದ್ದಾರೆ. ದಯವಿಟ್ಟು ಚಪ್ಪಾಳೆ ಮುಖಾಂತರ ಸ್ವಾಗತಿಸಿ.
ನಮ್ಮ ವೇದಿಕೆಯಲ್ಲಿ ಕುಳಿತಂತಹ ಎಲ್ಲ ಗಣ್ಯರಿಗೆ ಹಾರ್ದಿಕವಾದ ಸ್ವಾಗತ. ಮೊದಲಿಗೆ ಶ್ರೀಯುತ ಸುರೇಶ್ ಭಟ್ನಗರ್, ಮುಕ್ತೇಸರರು, ಚೀರಂಬ ಭಗವತಿ ಕ್ಷೇತ್ರ, ಉಳ್ಳಾಲ. ಹಲವು ಬಾರಿ ಊರಿನಲ್ಲಿ ಹಾಗೂ ಇತರ ಊರಿನಲ್ಲಿ ಪ್ರಸಿದ್ಧಿಯ ಹೆಸರನ್ನ ಪಡೆದುಕೊಂಡಿದೆ. ಇದೀಗ ಇವತ್ತು ಮಾಡುವಂತಹ ಈ ಉಚಿತ ರಕ್ತದಾನ ಶಿಬಿರ ಏನಿದೆ, ಇದು ಕೂಡ ಇವರ ಪ್ರಸಿದ್ಧಿಯ ಮುಕುಟಕ್ಕೆ ಮತ್ತೊಂದು ಗರಿ ಇಟ್ಟಾಗಿದೆ. ಯಶಸ್ವಿಯಾಗಲಿ ಅನ್ನುವಂಥ ಉದ್ದೇಶದಿಂದ ಶುಭ ಸೂಚನೆಯನ್ನ ನೀಡುವ ದೀಪವನ್ನ ಬೆಳಗಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಉದ್ಘಾಟಕರಾದ ಅಬ್ದುಲ್ ರಹೀಂ ಇವರ ಜೊತೆ ಇತರ ಗಣ್ಯಾತಿ ಗಣ್ಯರು ಕೂಡ ಈ ದೀಪವನ್ನ ಬೆಳಗಿಸಿ ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನ ನೀಡಬೇಕು ಅನ್ನುವಂಥ ವಿನಂತಿ. ಸರ್ವ ಸೃಷ್ಟಿ ಪಾಲಕನಾದ, ಸರ್ವರನ್ನು ಸೃಷ್ಟಿ ಮಾಡಿದ ಆ ದೇವರನ್ನು ಸ್ಮರಿಸುತ್ತಾ, ಇಂದಿನ ಈ ಜಗತ್ ಫ್ರೆಂಡ್ ಸರ್ಕಲ್ ತೊಕ್ಕೋಟು ಇವರು ಹಮ್ಮಿಕೊಂಡಂತಹ ಒಂದು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ಳಲು ಬಂದಂತಹ ನನ್ನೆಲ್ಲ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿಯಂದಿರಿಗೂ ಭಾನುವಾರದ ಶುಭ ಮುಂಜಾನೆಗಳು. ವೇದಿಕೆಯಲ್ಲಿ ಗಣ್ಯರ ಪಾಲಿನಲ್ಲಿ ಸೇರಿದಂತಹ ನನ್ನೋರ್ವ ಅಣ್ಣ ಸುರೇಶ್ ಭಟ್ನಗರ್ ಅವರೇ, ಹಾಗೂ ಸಮಾಜ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಂತಹ ಬಾಬು ಪಿಲಾರ್ ಅವರೇ, ಇನ್ನಿತರ ನನ್ನ ಸಹೋದರರೇ, ಇಂದಿನ ಈ ಒಂದು ಸಮಾರಂಭಕ್ಕೆ ನನ್ನನ್ನು ಕರೆದಾಗ ಭಾಳಷ್ಟು ಸಂತೋಷದಿಂದ ಇಂದು ಈ ಸಮಾರಂಭಕ್ಕೆ ಪಾಲ್ಗೊಳ್ಳಲು ಬಂದೆ. ಬೆಳಿಗ್ಗೆ ಭಾಳಷ್ಟು ಬೇಗ ನನ್ನ ಎಲ್ಲ ಕೆಲಸಗಳನ್ನು ಕಾರ್ಯಗಳನ್ನು ಮುಗಿಸಿಕೊಂಡು ಇವತ್ತು ನಾನು ಈ ಸಮಾರಂಭಕ್ಕೆ ಓಡೋಡಿಕೊಂಡು ಬಂದೆ. ಯಾಕೆಂತ ಹೇಳಿದ್ರೆ, ಈ ಒಂದು ರಕ್ತದಾನ ಅಂತ ಹೇಳಿದರೆ ಯಾವ ದಾನಕ್ಕಿಂತಲೂ ಇದು ಹಿಂಬದಿಯಲ್ಲ. ಯಾಕಂತ ಹೇಳಿದ್ರೆ ಈ ಒಂದು ರಕ್ತದಾನ ಅಂತ ಹೇಳಿದರೆ ಭಾಳಷ್ಟು ಒಂದು ಮುಂದುವರೆದ ದಾನದಲ್ಲಿ ಒಂದಾಗಿದೆ. ಈ ರಕ್ತದಾನದ ವಿಷಯದಲ್ಲಿ ಹೇಳಿದಾದರೆ ನಾವು ಹಲವಾರು ಕೆಲಸಗಳನ್ನು ಮಾಡ್ತಾ ಬಂದಿದ್ದೇವೆ. ನಮ್ಮ ವೈದ್ಯಕೀಯ ಶಿಬಿರದಲ್ಲಿ, ವೈದ್ಯಕೀಯ ಶಾಸ್ತ್ರದಲ್ಲಿ ವೈದ್ಯಕೀಯರು, ಅದರ ತಜ್ಞರು ಭಾಳಷ್ಟು ಅಂಶಗಳನ್ನು ಕಂಡುಕೊಂಡಿದ್ದಾರೆ. ಯಾಕೆಂತ ಹೇಳಿದರೆ ಮೊಟ್ಟೆಯನ್ನು ಕೂಡ ಮಾಡಲಿಕ್ಕೆ ಪ್ರಯತ್ನಪಟ್ಟರು, ಮಳೆಯನ್ನು ಸುಳಿಸಲಿಕ್ಕೆ ಪ್ರಯತ್ನಪಟ್ಟರು, ಅಥವಾ ನಮ್ಮ ದೇಹದಲ್ಲಿ ಬೇಕಾದ ಬೇಡ ಅಂತ ಒಂದು ಎಲೆಕ್ಟ್ರಾನಿಕ್ ಉಪಯೋಗವನ್ನು ಕಂಡುಕೊಂಡು ನಮ್ಮ ದೇಹದಲ್ಲಿ ಅಳವಡಿಸಿಕೊಂಡ್ರು. ನಮ್ಮ ದೇಹಕ್ಕೆ ಯಾವುದಾದ್ರೂ ಒಂದು ಅಂಗಗಳು ಸರಿಯಿಲ್ಲದ ಕಾರಣ ಅದನ್ನು ಒಂದು ಕೃತಜ್ಞ ರೀತಿಯಲ್ಲಿ ಸ್ಥಾಪಿಸಿ ನಮ್ಮ ದೇಹಕ್ಕೆ ಅಳವಡಿಸಿದಾಗ ಅದು ಕೂಡ ಚಾಲನೆಯಲ್ಲಿ ಬಂತು. ಆದರೆ ರಕ್ತವನ್ನು ಯಾವ
ವೈಜ್ಞಾನಿಕ ಕೂಡ ಇದುವರೆಗೂ ಕಂಡುಕೊಳ್ಳಲಿಲ್ಲ. ರಕ್ತದ ಪರಿಹಾರ ರಕ್ತವೇ ಹೊರತು ರಕ್ತಕ್ಕೆ ಯಾವುದೇ ಕಲಬೆರಿಕೆಯಿಂದ ಮಾಡುವಂಥ ವಸ್ತು ರಕ್ತ ಅಲ್ಲ. ಈಗಾಗಲೇ ಮೇ ತಿಂಗಳಲ್ಲಿ ನಮ್ಮ ಮಂಗಳೂರು ಬ್ಲಡ್ ಕ್ಯಾಂಪಲ್ಲಿ ರಕ್ತದ ಕೊರತೆ ಇತ್ತು, ಭಾಳಷ್ಟು ಕೊರತೆ ಇತ್ತು. ಯಾಕೆಂತೇಳಿದರೆ ನಾನು ಓರ್ವರು ನನಗೆ ಫೋನ್ ಮಾಡಿದ್ರು, ನನ್ನ ಬಗ್ಗೆ ನಾನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದೇನೆ, ನನಗೊಂದು ರಕ್ತದ ಅವಶ್ಯಕತೆ ಇದೆ ಅಂತ, ಯಾರನ್ನಂತ ಹುಡ್ಕೊಂಡು ಬಾ ಅಂತ. ಯಾಕೆ ನಾನೇ ಇದ್ದೇನೆ ಅಂತೇಳಿ ನಾನು ಮನೆಗೆ ಅಲ್ಲಿ ಬ್ಲಡ್ ಕ್ಯಾಂಪಿಗೆ ಹೋದಾಗ ಅಲ್ಲಿ ಭಾಳಷ್ಟು ರಕ್ತಕ್ಕಾಗಿ ಬಂದವರು ತ್ರಾಸ ಪಡ್ತಿದ್ದು. ಯಾಕಂತೇಳಿದ್ರೆ ಯಾವುದೇ ರಕ್ತ ಸರಿಯಾದ ರೂಪದ ರಕ್ತಗಳು ಮಂಗಳೂರಿನ ಬ್ಲಡ್ ಕ್ಯಾಂಪಲ್ಲಿ ಸಿಗ್ತಾ ಇರಲಿಲ್ಲ. ಎಲ್ಲರೂ ಭಾಳ ಕಷ್ಟದಲ್ಲಿದ್ದರು. ಅಂತಹ ಸಂದರ್ಭದಲ್ಲಿ ರಕ್ತದಾನಿಗಳು ಮುಂದೆ ಬಂದು ಅಂತಹ ಒಂದು ಪರಿಸ್ಥಿತಿಯ ಸಂದರ್ಭದಲ್ಲಿ ದಾನ ಮಾಡಬೇಕಾಗಿ ತಮ್ಮೆಲ್ಲರಲ್ಲೂ ಕೂಡ ನಾನು ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದೇನೆ. ಇನ್ನೊಂದು ವಿಷಯ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಹೇಳ್ತಾ ಇದ್ದರೆ ಇವತ್ತು ನಾವು ವೈದ್ಯಕೀಯ ಶಿಬಿರವನ್ನು ನಡೆಸ್ತಾ ಇದ್ದೇವೆ. ಇದರ ಜೊತೆಗೆ ನಿನ್ನೆ ಮೊನ್ನೆ ನಮ್ಮ ಚೆನ್ನೈಯ CMC ಹಾಸ್ಪಿಟಲ್ನಲ್ಲಿ ಒಂದು ಹೃದಯದ ಆಸ್ಪತ್ರೆ CMC ಅಂತ ಹೇಳಿದರೆ ಚೆನ್ನೈಯಲ್ಲಿ, ಅಲ್ಲಿ 39 ವರ್ಷದ ಒಂದು ಯುವಕ ಆಸ್ಪತ್ರೆಯ ಡಾಕ್ಟ್ರು, ನಮ್ಮ ಹೃದಯದ ಡಾಕ್ಟ್ರು ಕೂಡ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಯಾಕೆಂತ ಹೇಳಿದ್ರೆ ಅವರು ಮೆಡಿಕಲ್ ಚೆಕಪ್ ಅವರು ಮಾಡಲಿಲ್ಲ. ಅವರು ಮೆಡಿಕಲ್ ಚೆಕಪ್ ಮಾಡದ ಕಾರಣ ಅವರಿಗೆ ಹೃದಯದ ಸಂಬಂಧ ಕಾಯಿಲೆ ಇರುವುದು ಗೊತ್ತಾಗಲಿಲ್ಲ, ಅವರು ಮೃತಪಟ್ಟರು. ಯಾಕೆ ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ, ಇವತ್ತು ನಾವಿಲ್ಲಿ ತಪಾಸಣೆಗೆ ಒಳಪಟ್ಟರೆ ಮಾತ್ರ ನಮ್ಗೆ ಗೊತ್ತಾಗ್ತದೆ ನಮಗೆ ಯಾವುದೆಲ್ಲ ಕಾಯಿಲೆಗಳು ಇದ್ದೇವೆ ಅಂತ ಗೊತ್ತಾಗ್ತದೆ. ನಾವು ಆ ತಪಾಸಣೆಯನ್ನು ಮಾಡ್ತಾ ಇಲ್ಲ, ಆದ ಕಾರಣ ನಮ್ಮಲ್ಲಿ ಇರುವಂತಹ ಕಾಯಿಲೆಗಳು ಗೊತ್ತಾಗ್ತಾ ಇಲ್ಲ. ಇದು ಭಾಳ ಖೇದಕರ ವಿಷಯ. ಎರಡನೇದು ಅಂತ ಹೇಳಿದರೆ, ನಾವೆಲ್ಲ ಈ ಒಂದು ದಾನವನ್ನು ಬಿಟ್ಟು ರಕ್ತದ ಚೆಲ್ಲಾಟದಲ್ಲಿ ತೊಡಗಿದ್ದೇವೆ. ನಾವು ರಕ್ತದ ಚೆಲ್ಲಾಟದಲ್ಲಿ ತೊಡಗಿದಾಗ ನಮಗೆ ರಕ್ತದ ಅವಶ್ಯಕತೆ ಭಾಳಷ್ಟು ಬಂತು. ನಾವು ಯಾರು ಕೂಡ ರಕ್ತದ ವಿಷಯದಲ್ಲಿ ನಾವು ಯಾರೂ ವಿಮರ್ಶನೆ ಮಾಡಲಿಕ್ಕೆ ಹೋಗಲೇ ಇಲ್ಲ. ಈಗ ಇಲ್ಲಿ ತನಕ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ನಗರದಲ್ಲಿ ಕೂಡ ಒಂದು ಬಾಟಲ್ ರಕ್ತಕ್ಕೆ 5,000 10,000 ರೂಪಾಯಿ ಕೊಟ್ಟು ಖರೀದಿ ಮಾಡ್ತಾರೆ ದೊಡ್ಡ ದೊಡ್ಡ. ಯಾಕೆಂತ ಹೇಳಿದ್ರೆ ಅದು ಕೂಡ ಒಂದು ದಂಧೆಯಾಗಿ ಪಟ್ಟಿದೆ, ರಕ್ತ ಕೂಡ ದಂಧೆಯಾಗಿದೆ. ಆದ ಕಾರಣ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಕ್ತದ ಕೊರತೆ ಇರಬಾರ್ದು. ನಾವು ರಕ್ತದಾನಿಯಾಗಿ ನಮ್ಮ ದಕ್ಷಿಣ ಕನ್ನಡಿಯನ್ನು ಒಂದು ಬದಲಾವಣೆಯನ್ನಾಗಿ ಮಾಡಬೇಕು. ನಮಗೆ ಯಾವುದೇ ರೀತಿಯ ಜಾತಿ ಭೇದ ಧರ್ಮ ಇಲ್ಲದೆ ಎಲ್ಲರ ರಕ್ತ ಕೂಡ ಒಂದೇ ಆಗಿರುತ್ತದೆ. ಏನೋ ಇಲ್ಲಿ ನಾನು ಬಿಳಿದ್ದೇನೆ, ನನ್ನ ರಕ್ತ ಏನು ಕಪ್ಪಲ್ಲ, ನನ್ನ ಎಲ್ಲರ ಕೆಂಪೆ. ಅದೇ ಥರ ನನ್ನ ಸಹೋದರ ಒಬ್ಬ ತುಂಬ ಕಪ್ಪಿನ ಅಂತ ಒಂದು ಸಹೋದರ ಇರ್ತಾನೆ, ನೀಗ್ರೋದ ಹತ್ರ ಕಪ್ಪು ಯಾರೂ ಇಲ್ಲ. ನೀಗ್ರೋ ಅಂತೇಳಿ ತುಂಬ ಕಪ್ಪಿನವರು, ಅವನ ಕೂಡ ರಕ್ತ ಕೂಡ ನನ್ನಂತೆ ಕೆಂಪಾಗಿದೆ. ಆದರೆ ನಮ್ಮಲ್ಲಿ ಯಾವುದೇ ಜಾತಿ ಭೇದ ಇಲ್ಲದೆ ಎಲ್ಲರಿಗೂ ಸಮಾನವಾಗಿ ಎಲ್ಲಿ ಯಾರು ಕೇಳಿದರೂ ನಾವು ರಕ್ತದಾನ ಮಾಡಬೇಕಾದ ನಮ್ಮೆಲ್ಲರ ಕರ್ತವ್ಯವಾಗಿದೆ. ಇದನ್ನೆಲ್ಲರೂ ಗಮನವಿಟ್ಟುಕೊಡ್ಬೇಕು. ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಇಲ್ಲಿ ನಮ್ಮ ಪರಿಸರದಲ್ಲಿ ಮಾದಕ ದ್ರವ್ಯ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ, ಮಾರಾಟ ಮಾಡ್ತಿದ್ದಾರೆ. ನಮ್ಮ ವಿದ್ಯಾರ್ಥಿಗಳು ಬಲಿಪಶು ಆಗಿದ್ದಾರೆ. ನಮ್ಮ ಮಕ್ಕಳನ್ನು 9 ಗಂಟೆಯ ಒಳಗೆ ರಾತ್ರಿ ಸಮಯದಲ್ಲಿ ಮಕ್ಕಳು ಬರದಿದ್ದರೆ ನಾವು ಹುಡುಕೊಂಡು ಹೋಗಬೇಕು. ಯಾವ ಗಲ್ಲಿಯಲ್ಲಿ ನನ್ನ ಮಗ ಇದ್ದಾನೆ ಅಂತ ಹುಡುಕೊಂಡು, ಅಂತಹ ಕಾಲದಲ್ಲಿ ನಾವು ಬದುಕ್ತಾ ಇದ್ದೇವೆ. ನಾನು ಇದರ ಬಗ್ಗೆ ಭಾಳಷ್ಟು ಹೋರಾಟ ಮಾಡಿದ್ದವನು. ನನಗೆ ಎಲ್ಲ ರೀತಿಯ ಟ್ರೆಟ್ಗಳು ಜೈಲಿನಿಂದ ನಿರಂತರ ಬರ್ತಿತ್ತು. ನಾನು ಇಲ್ಲಿ ACP ರಾಮರಾವ್ ಇದ್ದಾಗ ಅವರ ಬಳಿ ತೋಡಿಕೊಂಡು, ಆಗ ನನಗೆ ಹೇಳಿದ್ರು ನನಗೊಂದು ಪ್ರೊಟೆಸ್ಟ್ ಕೊಡ್ತೇನೆ ಅಂತ. ನನಗೆ ಪ್ರೊಟೆಸ್ಟ್ ಬೇಡ, ನನಗೆ 2 ಮಕ್ಕಳಿದೆ, ನಾನೊಂದು ಬಿಟ್ಟುಬಿಟ್ಟೆ. ಯಾಕೆಂತ ಹೇಳಿದ್ರೆ ನನಗೆ ಹೆದರಿಕೆ ಆಯಿತು. ಯಾಕೆಂತ ಹೇಳಿದ್ರೆ ನನ್ನ ಕಣ್ಣಾರೆ ನನ್ನ ಮನೆಯಿಂದ 3 ಗಂಟೆಯ ಮಧ್ಯಾಹ್ನ ಹೊತ್ತಿಗೆ ಊಟ ಮಾಡಿ ಹೊರಗೆ ಬರ್ತಾ ಇರುವಾಗ ನಮ್ಮ ಒಂದು ಕ್ಯಾಪ್ ಹಾಕ್ಕೊಂಡು ನನ್ನನ್ನು ಕೂಡ ಕೊಲ್ಲಿಕ್ಕೆ ಬಂದು ಒಂದು ದಿವಸ ನನಗೆ ಬೆದರಿಕೆ ಹಾಕಿದ್ದು, ನೀನು ಶಾಲೆಗಳಿಗೆ ಭೇಟಿಯಾಗಿ ಶಾಲೆಯಲ್ಲಿ ಮಕ್ಕಳ ಮನಸ್ಸನ್ನು ಪರಿವರ್ತನೆ ಮಾಡಬಾರ್ದು, ಮಾದಕ ದ್ರವ್ಯದ ಬಗ್ಗೆ ಈ ಕಾರ್ನರ್ ಮೀಟಿಂಗ್ ಮಾಡಬಾರ್ದು, ನಮಗೆ ವ್ಯಾಪಾರಕ್ಕೆ ತುಂಬ ನಷ್ಟ ಆಗಿದೆ ನಿನ್ನಿಂದಾಗಿ, ನಿನ್ನನ್ನು ತೆಗೆದ್ರೆ ಸರಿ ಆಗ್ತದೆ ಅಂತ ನನಗೆ ಹೇಳಿದರು. ಆದರೂ ಕೂಡ ನಾನು ಅದನ್ನು ಸ್ವಲ್ಪ ದೂರ ಸರಿದೆ. ಆಗ ನನಗೆ ಯಾರ್ದು ಸಪೋರ್ಟ್ ಇರಲಿಲ್ಲ, ಮನೆಯವರು ಯಾರು ಕೂಡ ಆ ಒಂದು ಹೋರಾಟಕ್ಕೆ ಬರ್ತಿಲ್ಲ. ಯಾಕಂದರೆ ಎಲ್ಲರಿಗೂ ಹೆದರಿಕೆ. ಈಗ ನೋಡಿ ನಮ್ಮ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ ಹೇಳಿ, ನಾವೆಲ್ಲ ಯಾವುದು ಚಟಕ್ಕೆ ಬಲಿಯಾಗಿದ್ದೇವಲ್ಲ, ಅದನ್ನೆಲ್ಲ ಬಿಟ್ಟು ಒಂದು ಒಳ್ಳೆಯ ಉತ್ತಮ ಸಂಘಟನೆಯೊಂದಿಗೆ ಕೈ ಜೋಡಿಸಿಕೊಂಡು ನಾವು ರಕ್ತದಾನಿಗಳಾಗಿ ಸಮಾಜ ಸೇವೆಗೆ ನಮ್ಮನ್ನು ತೊಡಗಿಸಿಕೊಳ್ಬೇಕು. ಈಗ ಎಲ್ಲಿ ತನಕ ಅಂತ ಹೇಳಿದ್ರೆ, ಮಗ ನಶೆಯಲ್ಲಿದ್ದಾಗ ತಾಯಿ ಕೂಡ ಮಗನಿಗೆ ಗೊತ್ತಾಗೋದಿಲ್ಲ. ಒಂದು ಊರಿನಲ್ಲಿ ಒಂದು ಘಟನೆ ನಡೆಯಿತು. ತಾಯಿ ಮತ್ತು ಮಗ
ಒಂದು ಮನೆಯಲ್ಲಿ ವಾಸವಾಗಿದ್ದರು. ಇದು ಕೇರಳದಲ್ಲಿ ನಡೆದಂಥ ಒಂದು ಘಟನೆ, ಅದನ್ನು ಹೇಳಿ ನಾನು ಮುಗಿಸ್ತೇನೆ. ತಾಯಿ ಮತ್ತು ಮಗ ಆ ಒಂದು ಊರಿನಲ್ಲಿ ಇದ್ದರು. ತಂದೆ ವಿದೇಶದಲ್ಲಿ ದುಡಿತಿದ್ದರು. ಆಗ ತಂದೆಯ ಮಗನ 10ನೇ ಕ್ಲಾಸು ನಂತರ ಮಗ PUCಗೆ ಪಟ್ಟಣಕ್ಕೆ ಹೋಗಲಿಕ್ಕೆ ಪ್ರಾರಂಭಗೊಳಿಸಿದೆ ಬಸ್ಸಲ್ಲಿ. ಆಗ ಮಗನೊಂದು ಬೇಡಿಕೆ ಇತ್ತು ತಾಯಿಯಲ್ಲಿ, ನನಗೊಂದು ಸ್ಕೂಟರ್ ತೆಗೆದುಕೊಡಪ್ಪ ಅಮ್ಮ ಅಂತ. ಯಾವುದೇ ತಾಯಿ ಆಗಲಿ ಮಕ್ಕಳ ಮೇಲೆ ತುಂಬ ಪ್ರೀತಿ ಇಡ್ತಾರೆ. ಆಗ ಹೇಳಿದರು, ನಿನ್ನ ವಯಸ್ಸಾಗಲಿಲ್ಲ, ನಿನಗೊಂದು 2nd PUC ಆಗಲಿ ಅಂತ. ಆದರೂ ಅವನು ಬಿಡಲಿಲ್ಲ. 1st PUC ಪಾಸಾದ ನಂತರ 2nd PUCಯಲ್ಲಿ ಮಗನಿಗೆ ತನ್ನ ಇಚ್ಛೆ ಅಂತ ಒಂದು ಸ್ಕೂಟ್ರ್ ತೆಗೆದುಕೊಟ್ಟ. ಆ ಸ್ಕೂಟ್ರ್ ತೆಗೆದ ನಂತರ ಅವನಿಗೆ ಚಟಗಳು ಬಹಳಷ್ಟು ತುಂಬಿತು. ಪಟ್ಟಣಕ್ಕೆ ಹೋದ ಹುಡುಗ ಯಾವತ್ತೂ ಹಳ್ಳಿ ಕಡೆಗೆ ತಿರುಗಿ ನೋಡಲೇ ಇಲ್ಲ. ಅವನು ಚಟದ ಹಿಂದೆ ಹೋದ. ಮನೆಯಲ್ಲಿ ಪದೇ ಪದೇ ಹಣ ಕೇಳ್ತಾ ಇದ್ದ, ನನಗೆ ಆ ಒಂದು ಕಾರ್ಯಕ್ರಮ ಇದೆ, ಈ ಕಾರ್ಯಕ್ರಮ ಇದೆ ಅಂತ. ತನ್ನ ತಾಯಿ ಎಲ್ಲವನ್ನೂ ಕೊಡ್ತಿದ್ಲು. ಕಡೆಗೆ ತನ್ನ ತಾಯಿಯಲ್ಲಿದ್ದದ್ದು ಕುತ್ತಿಗೆಯಲ್ಲೊಂದು ಕರಿಮಣಿ ಮಾತ್ರ. ಇದು ತಂದೆಗೆ ಗೊತ್ತಿರಲಿಲ್ಲ, ನನ್ನ ಮಗ ಈ ಥರ ಚಟದಲ್ಲಿ ಇದ್ದಾನೆ. ತಾಯಿ ಕೂಡ ಗೊತ್ತಿರಲಿಲ್ಲ, ಊರಿನವ್ರಿಗೆ ಗೊತ್ತಿರಲಿಲ್ಲ. ಕಡೆಗೆ ಒಂದು ದಿವಸ ಇವನು ಡ್ರಗ್ಸಿಗೆ ಎಡಿಟ್ ಆದ. ಡ್ರಗ್ಸ್ನಲ್ಲಿ ಹಲವು ಥರದ ಡ್ರಗ್ಸ್ಗಳಿವೆ. ಬೆಲೆ ಬಾಳುವಂತಹ ವಸ್ತುಗಳಂತ ನಾವು ಹೇಳ್ತೀವಿ, ಈಗ ಚಿನ್ನ ಬೆಲೆ ಬಾಳುವಂಥ ವಸ್ತು ಅಂತ. ಅದೇ ಥರ ಡ್ರಗ್ಸಲ್ಲಿ ಕೂಡ ಇದೆ. 1 ಗ್ರಾಮಿಗೆ ಇಷ್ಟು ಲಕ್ಷ ಅಂತ ಇದೆ. ಅದನ್ನು ಸೇವನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ. ಒಬ್ಬ 1 ಸರ್ತಿ ಸೇವನೆ ಮಾಡಿದರೆ 3 ದಿವಸ ನಿದ್ದೆ ಮಾಡ್ತಾನೆ. ಅವನಿಗೆ 3 ದಿವಸ ಅವನು ಓಸೆಯಲ್ಲಿರೋದಿಲ್ಲ, ಅವನು ಮತಿಯಲ್ಲಿರ್ತಾನೆ, ಅವನಿಗೆ ಮತಿ ಇರೋದಿಲ್ಲ. ಅಂತಹ ಒಂದು ಚಟಕ್ಕೆ ಪ್ರಾರಂಭವಾದಾಗ ತನ್ನ ಕಟ್ಟೆ ಕಡೆಯ ಒಂದಿತ್ತು ತಾಯಿಯಲ್ಲಿ ಕರಿಮಣಿ ಮಾತ್ರ. ಮಗನಿಗೆ ತಾಯಿಯ ಕರಿಮನೆ ಮೇಲೆ ಆಸೆ ಇತ್ತು. ನನಗೆ ತಾಯಿ ಇದು ಕರಿಮಣಿ ಕೊಟ್ಟಿದ್ದರೆ ಒಂದು ವಾರ ಆದರೂ ಹೋಗಿ ಗೋವಾಕ್ಕೆ ಬೇರೆ ಯಾವುದೇ ಒಂದು ಪ್ರದೇಶಕ್ಕೆ ಹೋಗಿ ನಾನು ಸ್ವಲ್ಪ ಈ ಮಾದಕ ದ್ರವ್ಯ ತೆಗೆದು ಒಂದು ಜಾಲಿ ಮಾಡ್ತಿದ್ದೆ ಅಂತ ತಂಡವನ್ನು ಕಟ್ಟಿಕೊಂಡಿದ್ದ. ಹಾಗೆ ಏನಾಯಿತು ಅಂತ ಹೇಳಿದ್ರೆ, ಇವರ ರಾತ್ರಿ ಬಂದು ಮನೆಯಲ್ಲಿ ಬಂದು ಕೇಳಿದ, ನನಗೆ ದುಡ್ಡು ಬೇಕು, ಇಲ್ಲದ ನನ್ನ ತಾಳಿ ಕೊಡು ಅಂತ. ಈಗ ಯಾರೂ ಒಂದು ಹೆಂಗಸು ಗಂಡ ಇದ್ದಾಗ ತಾಳಿಯನ್ನು ಯಾರೂ ಕೂಡ ಕೊಡೋದಿಲ್ಲ. ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ, ಎಷ್ಟೇ ಕಠಿಣ ಬಡವ ಇದ್ದರೂ ಕೂಡ ಕೊಡೋದಿಲ್ಲ. ಯಾಕೆಂತ ಹೇಳಿದ್ರೆ ಅದು ಮಂಗಲ ಸೂರ್ಯ ಸೂತ್ರ, ಅದು ಹೆಂಗಸರ ಪ್ರಾಮುಖ್ಯವಾಗಿರ್ತದೆ. ಅದು ಕೊಡಲಿಕ್ಕೆ ಕೇಳಲಿಲ್ಲ. ಅವರ ಜಗಳ ಆಯಿತು. ಜಗಳ ಆ ತಾರಕ್ಕೆ ಕೇರಿತು. ಮಗ ಹೋಗಿ ಕೊಡಲಿ ತಂದು ತಾಯಿಯ ಕತ್ತನ್ನೇ ಕತ್ತರಿಸಿಕೊಂಡು ಮಾಂಗಲ್ಯ ಸರವನ್ನು ಕಿತ್ತುಕೊಂಡು ಹೋದ. ಮರುದಿವಸ ಏನಾಯಿತು ಅಂತ ಹೇಳಿದ್ರೆ, ತಾಯಿ ಮಶಾನಕ್ಕೆ ಹೋಯಿತು, ಮಗ ಜೈಲಿಗೆ ಹೋದ. ಯಾರಿಗೆ ಲಾಭ ಆಯಿತು, ಯಾರಿಗೆ ನಷ್ಟ ಆಯಿತು, ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು. ನಾವು ಸ್ವಲ್ಪ ಸಮಾಜವನ್ನು ಗೌರವಿಸಿಕೊಂಡು ನಮ್ಮ ಮಕ್ಕಳು ಯಾವ ಚಟುವಟಿಕೆಯಲ್ಲಿ ಇದ್ದಾರೆ ಅಂತೇಳಿ ಸಂಘಟನೆಗಳು, ಸಂಘ ಸಂಸ್ಥೆಗಳು, ಊರಿನ ಹಿರಿಯರು ಕೂಡ ಸ್ವಲ್ಪ ಆಲೋಚನೆ ಮಾಡಲಿಕ್ಕೆ ಬರ್ತದೆ. ನಮ್ಮ ಕಾಲ ಭಾಳ ಕೆಟ್ಟದಲ್ಲಿ ನಾವಿದ್ದೇವೆ. ನಾವು ರಕ್ತದ ಚೆಲ್ಲಾಟದಲ್ಲಿ ತೊಡಗಿದ್ದೇವೆ. ಆದ ಕಾರಣ ನಮಗೆ ದೇವರು ಪ್ರಕೃತಿಯನ್ನು ಈ ಥರ ನಮಗೆ ಕೊಟ್ಟಿದ್ದಾನೆ. ಈಗ 6 ತಿಂಗಳು 8 ತಿಂಗಳು ಮಳೆ ಬರೋದು, ನಮಗೆ ಭೂಕಂಪ ಆಗುವುದು. ಯಾಕೆಂತ ಹೇಳಿದ್ರೆ ನಾವು ಮಾನವನಾಗಿ ಬದುಕಲಿಲ್ಲ, ನಾವು ಅನ್ಯಾಯ ಮಾಡಲಿಕ್ಕೆ ತೊಡಗಿದ್ದೇವೆ ಈ ಪ್ರಕೃತಿಯ ಜೊತೆಗೆ. ಆದ ಕಾರಣ ನನ್ನೆಲ್ಲ ಪ್ರೀತಿಯ ಬಾಂಧವರು, 1 ರಕ್ತದಾನವನ್ನು ಮಾಡಬೇಕು, 2 ಆರೋಗ್ಯವನ್ನು ಕಾಪಾಡಬೇಕು, ಚಟಗಳನ್ನು ಬಿಡಬೇಕು, 3 ನಮ್ಮ ಮಕ್ಕಳನ್ನು ಒಳ್ಳೆಯ ದಾರಿಗೆ ತರಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಜಗತ್ ಫ್ರೆಂಡ್ಸ್ ಸರ್ಕಲ್ನವರಿಗೆ ನಾನು ತುಂಬ ಅಭಾರಿಯಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇನ್ನೂ ಕೂಡ ಇಂಥ ಒಂದು ಕಾರ್ಯಕ್ರಮಕ್ಕೆ ಜಗತ್ ಫ್ರೆಂಡ್ಸ್ ಕರೆದಿದ್ರು, ನಾನು ಜಗತ್ತಿನಲ್ಲಿ ಯಾವ ಮೂಲೆಯಲ್ಲಿದ್ದು ಕೂಡ ಈ ಒಂದು ಕಾರ್ಯಕ್ರಮ ಬರ್ತೇನೆ ಖಂಡಿತವಾಗಿಯೂ. ಧನ್ಯವಾದಗಳು. ಸರ್ ಆ್ಯಂಡ್ HOD ಆಫ್ I ಡಿಪಾರ್ಟ್ಮೆಂಟ್ ಇವರು ನಮ್ಮ ಜೊತೆಗಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕು. ಇವರಿಗೆ ಶ್ರೀಯುತ ಅವಿನಾಶ್ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀಯುತ ಪ್ರಣಾಮ್ ಇವರು ಬಂದು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಶ್ರೀಯುತ ಚಂದ್ರ ತೊಕ್ಕೊಟ್ಟು, ನಾಮನಿರ್ದೇಶಿತ ಸದಸ್ಯರು, ಅಧ್ಯಕ್ಷರು ಸನ್ಶೈನ್ ತೊಕ್ಕೊಟ್ಟು, ಇವರು ಕೂಡ ನಮ್ಮ ವೇದಿಕೆಗೆ ಬಂದು ವೇದಿಕೆ ಮೆರುಗನ್ನು ಹೆಚ್ಚು ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಇವರಿಗೆ ಶ್ರೀಯುತ ಮನೋಜ್ ಇವರು ಬಂದು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇವರ ಬ್ಲಡ್ ಡೊನೇಷನ್ ಅಂದರೆ ಅದು ನಿಮಗೆ ಗೊತ್ತಿದೆ, ತುಂಬ ಒಂದು ಪುಣ್ಯ ಕಾರ್ಯ ಅಂತ ಹೇಳಿ. ಇದ್ರ ಜೊತೆ ಇನ್ನೊಂದು ವಿಷಯ ಹೇಳಬೇಕನ್ನೋ ಹೇಳಬೇಕಿತ್ತು ನನಗೆ. ಎಂತಂದರೆ ಈಗ ಈ 2 ವಾರ ಐ ಡೊನೇಷನ್ ಫೋರ್ಟ್ ನೈಟ್ ಅಂತ ಹೇಳಿ ನಾವು ಸೆಲೆಬ್ರೇಟ್ ಮಾಡ್ತಿದ್ದೇವೆ. ನಾಟ್ ಓನ್ಲಿ ನಮ್ಮ ಇಂಡಿಯಾಲಿ ಮಾತ್ರ ಅಲ್ಲ, ಆಲ್ ಓವರ್ ದ ವರ್ಲ್ಡ್. ಯಾಕಂದರೆ ಐ ಡೊನೇಷನ್ ಅಂದರೆ ನಾವು ಕಣ್ಣಿನ ದೃಷ್ಟಿದಾನ. ಅದು ದೃಷ್ಟಿದಾನ ಹೇಗೆಂದರೆ, ನಮ್ಮ ಕಣ್ಣು ನೋಡಿದ್ರೆ ಕಣ್ಣಿನ ಎದುರು ಭಾಗ ನಿಮ್ಗೆ ಕಾಣ್ಬೋದಲ್ಲ, ಅದಕ್ಕೆ ನಾವು ಪಾರದರ್ಶಕನ ಹೇಳ್ತೇವೆ, ಇಲ್ಲಾದರೆ ಕಾರ್ನಿಯಾ ಹೇಳ್ತೇವೆ ಅದಕ್ಕೆ.
ಕಾರ್ನಿಯಾ ನಾವು ಡೊನೇಟ್ ಮಾಡ್ಬೋದು. ಅದು ಯಾವಾಗ ಡೊನೇಟ್ ಮಾಡ್ಬೋದಂದರೆ ಅದು ನಮ್ಮ ಮರಣ ಆದ ನಂತರ ಒಂದು 6 ಗಂಟೆ ಟೈಮ್ ಬರೆ ಕಾರ್ನಿಯಾ ಜೀವಿತವಾಗಿರ್ತದೆ. ನಿಮಗೆ ಗೊತ್ತಿರ್ಬೋದು, ಮರಣ ಆದ ನಂತರ ಇಡೀ ಈಗ ಆತ್ಮ ಹೋಗಿರ್ತದೆ, ಆದರೆ ಇಡೀ ದೇಹ ಅಂದರೆ ಬಾಡಿ ಇದ್ದದು ಇನ್ಸ್ಟೆಂಟ್ಲಿ ಅದು ಸಾಯೋದಿಲ್ಲ. ಬಾಡಿಯಲ್ಲಿ ಸ್ವಲ್ಪ ಜೀವನ ಶಕ್ತಿ ಇರ್ತದೆ. ಅದು ಮೀನ್ಸ್ ಅದು ಪ್ರಾಣ, ನೀವು ಆತ್ಮ ಹೋಗಿರ್ತದೆ ಹೇಳ್ತೇವೆ, ಬಟ್ ಬಾಡಿ ಟಿಶ್ಯೂ ಆವಾಗ ವಯಬಲ್ ಅಂದರೆ ಸರ್ವೈವಬಲ್ ಆಗಿ ಇರ್ತದೆ ಕೆಲವು ಟಿಶ್ಯೂಗಳು. ಉದಾಹರಣಕ್ಕೆ ಕಾರ್ನಿಯಾ ಮತ್ತು ಸ್ಕಿನ್. ಅದರ ಕಾರಣ ನಿಮಗೆ ಸಪೋಸಿಂಗ್ ಯಾರಾದರೂ ಮರಣ ಆದ ನಂತರ ಸ್ವಲ್ಪ ಗಡ್ಡ ಎಲ್ಲ ಸ್ವಲ್ಪ ಗ್ರೋ ಆಗ್ತದೆ, ಯಾಕಂದರೆ ಸ್ಕಿನ್ ಸ್ವಲ್ಪ ಒಂದು 6 ಗಂಟೆ ಅದು ಸರ್ವೈವ್ ಆಗ್ತದೆ, ಮತ್ತು ಕಣ್ಣು ಸಹ ಸರ್ವೈವ್ ಆಗ್ತದೆ. ಸೊ ಕಣ್ಣು ಅದು ಡೆಡ್ ಅಲ್ಲ, ಅದು ಇನ್ನೂ ಅದರ ಜೀವನ ಉಂಟು. ಸೊ 6 ಗಂಟೆವರೆಗೆ ನಮಗೆ ಟೈಮ್ ಉಂಟು ಅದನ್ನು ನಾವು ದಾನ ಮಾಡಲಿಕ್ಕೆ. ದಾನ ಕೊಟ್ಟರೆ ಒಂದು 2 ಜನಕ್ಕೆ ದೃಷ್ಟಿ ಕಾಣಬಹುದು. ಮತ್ತು ನಿಮಗೆ ಗೊತ್ತಿದೆ, ಈಗ ರಾಜ್ಕುಮಾರ್ ಅವ್ರದ್ದು ಒಂದು ಮರಣ ಆದ ನಂತರ, ಅವರು ಡೆತ್ ಆದ ನಂತರ ಅವ್ರು ಹೇಳಿದರು, ಅವರು 1-2 ಕಣ್ಣು ಡೊನೇಷನ್ ಮಾಡಿ ಅವ್ರಿಗೆ 6 ಜನಕ್ಕೆ ಬೆನಿಫಿಟ್ ಆಯ್ತು ಅಂತ ಹೇಳಿ. ಅದು ಏಕೆಂದರೆ ಅದು ಕಾರ್ನಿಯಾ ಹೇಳುವ ಟಿಶ್ಯೂವಲ್ಲಿ ಅಂಶಗಳಿದೆ, ಒಂದೊಂದು ಅಂಶ ಒಂದೊಂದು ಜನಕ್ಕೆ ಬೇಕಿರ್ತದೆ. ಸೊ ಅದನ್ನು ಡೊನೇಟ್ ಮಾಡಿದರೆ ನಮಗೆ 1-2 ಜನ ಅಲ್ಲ, ಸಮ್ಟೈಮ್ಸ್ 3 ಜನ, 4 ಜನ, 6 ಜನ ಸಹ ಬೆನಿಫಿಟ್ ಆಗ್ಬೋದು. ಅದು ತುಂಬ ಒಳ್ಳೆಯ ಕಾರ್ಯ. ಮತ್ತು ಅದಕ್ಕೆ ಟೈಮ್ ತುಂಬ ಲಿಮಿಟೆಡ್ ಆಗಿ ಟೈಮ್ ಇರ್ತದೆ. ಒನ್ಸ್ ಯಾರಾದರೂ ಅವ್ರಿಗೆ ಡೊನೇಟ್ ಮಾಡೋ ಇಚ್ಛೆ ಇದ್ದರೆ ಒಂದು 6 ಗಂಟೆನ ಒಳಗೆ ನೀವು ನಿಯರೆಸ್ಟ್ ಹಾಸ್ಪಿಟ್ಲಿಗೆ ಕಾಂಟ್ಯಾಕ್ಟ್ ಮಾಡಿ, ಯಾಕಂದರೆ ಅದು ಅವರು ಅರೇಂಜ್ಮೆಂಟ್ ಮಾಡಿ ಅದನ್ನು ಡೊನೇಷನ್ ತೆಗೊಳ್ತಾರೆ ಮತ್ತು ಎಲ್ಲ ಪ್ರೊಸೀಜರ್ ಫಾಲೋ ಮಾಡ್ತಾರೆ. ಡೊನೇಷನ್ ಮಾಡುವಾಗ ಯಾರಿಗೆ ಸಹ ಅದು ಎಂಥ ಸಹ ಮನಿ ಟ್ರಾನ್ಸಾಕ್ಷನ್, ಹಣ ಟ್ರಾನ್ಸಾಕ್ಷನ್ ಎಂಥ ಸಹ ಇಲ್ಲ ಯಾರಿಗೆ ಸಹ. ಅದು ಪ್ರಾಫಿಟ್, ಅದು ಪ್ಯೂರ್ಲಿ ಚಾರಿಟೇಬಲ್ ಆ್ಯಕ್ಟಿವಿಟಿ. ಮತ್ತು ನಾವು ಡೊನೇಷನ್ ಮಾಡುವವ್ರಿಗೆ ಅದರಲ್ಲಿ ನಾವು ಏನು ಚಾರ್ಜಸ್ ಇಲ್ಲ. ಡೊನೇಟ್ ಮಾಡುವವ್ರಿಗೆ ನಾವು ಅವರ ಫ್ಯಾಮಿಲಿ ನಾವು ಆಧರಿಸ್ತೇವೆ, ಅವ್ರಿಗೆ ಒಂದು ಸರ್ಟಿಫಿಕೇಟ್ ಕೊಡ್ತೇವೆ. ಮತ್ತು ಅದು ತುಂಬ ಒಳ್ಳೆಯ ಕಾರ್ಯ. ಅದು ಯಾರಾದರೂ ಅದು ಮಾಡಬೇಕಿನ ಇಚ್ಛೆ ಇದ್ದರೆ ಜಸ್ಟ್ ಒಂದು ನೆನಪಿಟ್ಕೊಳ್ಳಿ, ಒಂದು 6 ಗಂಟೆನ ಒಳಗೆ ನೀವು ನಿಯರೆಸ್ಟ್ ಕಣ್ಣು ಹಾಸ್ಪಿಟಲ್ ಆಗಿರ್ಬೇಕೇನಾಗುತ್ತದೆ, ಯಾವ ಹಾಸ್ಪಿಟಲ್ಗೆ ಸಹ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅವರು ಇಮಿಡಿಯೇಟ್ಲಿ ಒಂದು ಟೀಮ್ ಕಳಿಸ್ತಾರೆ. ಈಗ ನಮ್ಮ ಆಪ್ತರು JFC ತಂಡದ ಸಹಾಯಕ್ಕಾಗಿ ಯಾವಾಗಲೂ ನಮ್ಮ ಜೊತೆ ಇರುವವರು ಮುಕ್ತೇಸರರು, ಚೀರುಂಬ ಭಗವತಿ ಕ್ಷೇತ್ರ ಉಳ್ಳಾಲ, ಶ್ರೀಯುತ ಸುರೇಶ್ ಭಟ್ನಗರ್. ಜಗತ್ ಫ್ರೆಂಡ್ ಸರ್ಕಲ್ ತೊಕ್ಕೋಟು ಮತ್ತು ಕಾನಚೂರು ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಇದರ ಸಹಯೋಗದಲ್ಲಿ ಬೃಹತ್ ಉಚಿತ ರಕ್ತದಾನ ಶಿಬಿರ ಕಾರ್ಯಕ್ರಮ ಈಗ ತಾನೇ ಉದ್ಘಾಟನೆಗೊಂಡಿದೆ. ವೇದಿಕೆಯಲ್ಲಿದ್ದ ಎಲ್ಲ ಅತಿಥಿ ಗಣ್ಯರೇ, ಹಾಗೆ ಇದರ ಸದುಪಯೋಗ ಪಡೆಯಲು ಬಂದಂಥ ಊರ ನಾಗರಿಕ ಬಾಂಧವರೇ ಹಾಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಕಾನಚೂರು ಮೆಡಿಕಲ್ ಆಸ್ಪತ್ರೆಯಿಂದ ಬಂದ ಎಲ್ಲ ಅದರ ಸದಸ್ಯರನ್ನು ಹಾಗೂ ನಮ್ಮ ಸಂಸ್ಥೆಯ ಈಗ ತಾನೇ ಮಾತಾಡಿದ ಡಾಕ್ಟರ್ ಅವರು ಹಾಗೆ ಸಂಸ್ಥೆಯ ಇನ್ನೊಬ್ಬರು ಮುಖ್ಯಸ್ಥರಿದ್ದಾರೆ, ಅವ್ರನ್ನೆಲ್ಲರನ್ನೂ ನಾನು ನಮ್ಮ ತೊಕ್ಕೋಟಿನ ನಾಗರಿಕ ಪರವಾಗಿ ಜಗತ್ತಂತಲ್ಲಿ ಅಭಿನಂದಿಸ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಈಗ ಕಣ್ಣಿನ ಬಗ್ಗೆ ಮತ್ತು ಆರೋಗ್ಯದ ಬಗ್ಗೆ ನಮ್ಮ ಡಾಕ್ಟರ್ ಅವರು ಮಾಹಿತಿ ಕೊಟ್ಟರು. ಆದರೆ ಈ ಕಾರ್ಯಕ್ರಮ ಮಾಡಿದ ಸಂಸ್ಥೆಯ ಬಗ್ಗೆ ನಾನು 1-2 ಮಾತನ್ನು ಅವರಿಗೆ ಹೇಳಬೇಕಾಗ್ತದೆ. ಅಂದರೆ ಈ ಜಗತ್ ಫ್ರೆಂಡ್ ಸರ್ಕಲ್ ಅಂತ ಹೇಳಿದರೆ ಹಲವಾರು ವರ್ಷಗಳಿಂದ ನಮ್ಮ ಈ ಪರಿಸರದಲ್ಲಿ ಎಲ್ಲ ಒಳ್ಳೆಯ ಒಂದು ಶಿಸ್ತಿನಲ್ಲಿದ್ದ ಒಂದು ಸಂಸ್ಥೆ ಇರುವುದು ಮುಖ್ಯ ಅಲ್ಲ, ಅದರ ಸಂಸ್ಥೆಗೆ ಶಿಸ್ತು ಮುಖ್ಯ. ನಾನು ಯಾಕಂತ ಹೇಳಿದರೆ ಎಲ್ಲ ಸಂಸ್ಥೆಯಲ್ಲಿಯೂ ನಾನು ಪಾಲ್ಗೊಳ್ಳುವ ಒಂದು ಈ ಕಡೆ ಒಂದು ವ್ಯಕ್ತಿ. ಆದರೆ ಇವತ್ತು ಇಲ್ಲಿ ಒಂದು ಶಿಸ್ತಿನಲ್ಲಿದ್ದ ಒಂದು ಸಂಸ್ಥೆ ಅಂತ ಹೇಳಿದರೆ ಅದು ಜಗತ್ ಸಂಸ್ಥೆ. ಯಾಕಂತ ಹೇಳಿದರೆ ಯಾವುದೇ ಕಾರ್ಯಕ್ರಮ ಮಾಡಲಿ, ಯಾವುದೇ ಒಂದು ನಮ್ಮ ಇಲ್ಲಿ ಹಬ್ಬದ ಕಾರ್ಯಕ್ರಮ ಆಗಲಿ, ಏನಿದ್ರೂ ಜನರ ಕಾರ್ಯಕ್ರಮ ಮುಗಿದ ನಂತರ ಒಳ್ಳೆಯ ಸಂಸ್ಥೆ ಅಂತ ಹೇಳಿದರೆ ಜನ ಬಾಯಿಂದ ಬರುವ ಮಾತು ಅಂತ ಹೇಳಿದರೆ ಜಗತ್ ಫ್ರೆಂಡ್ ಸರ್ಕಲ್. ನಾನು ನಿಜವಾಗಿ ಅವ್ರನ್ನ ಅಭಿನಂದಿಸ್ತೇನೆ. ಯಾಕಂತ ಹೇಳಿದರೆ ನಮ್ಮಲ್ಲಿ ಈ ಕಡೆ ಮೊಸರು ಕುಡಿಕೆ ಒಂದು ಕಾರ್ಯಕ್ರಮ, ದೊಡ್ಡ ಕಾರ್ಯಕ್ರಮ, ಎಲ್ಲ ಸಂಸ್ಥೆಯವರು ಎಲ್ಲ ರೀತಿಯ ಕಾರ್ಯಕ್ರಮವನ್ನು ಮಾಡ್ತಾರೆ, ಟ್ಯಾಬ್ಲೋ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ. ಆದರೆ
ಸಮಯದಲ್ಲಿ ಯಾವ ಕೊರತೆ ಇಲ್ಲದೆ ಸಮಯಕ್ಕೆ ಬಂದು ಸಮಯದಲ್ಲಿ ಮುಗಿಸುವ ಸಂಸ್ಥೆ ಅಂತ ಹೇಳಿದರೆ ಅದು ಜಗತ್ ಫ್ರೆಂಡ್ಸ್ ಸರ್ಕಲ್. ಯಾಕಂತ ಹೇಳಿದ್ರೆ ನಾನು ಹಲವಾರು ವರ್ಷದಿಂದ ನೋಡ್ತಾ ಇದ್ದೇನೆ, ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲ. ಅದರ ಒಟ್ಟಿಗೆ ಇವತ್ತಿನ ಕಾರ್ಯಕ್ರಮ ಎಲ್ಲರೂ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾರೆ, ಆದರೆ ಇಂಥ ಕಾರ್ಯಕ್ರಮ ಈ ಹಾಲಲ್ಲಿ ಜಗತ್ ಫ್ರೆಂಡ್ಸ್ ಸರ್ಕಲ್ ಮಾಡಿದೆ ಅಂತ ಹೇಳಿದರೆ ಇದು ಜನೋಪಯೋಗಿ ಕಾರ್ಯಕ್ರಮ. ಈ ಜನೋಪಯೋಗಿ ಕಾರ್ಯಕ್ರಮ ಸಂಸ್ಥೆ ಅಂತ ಹೇಳಿದರೆ ಏನೋ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿದ ಕೂಡಲೇ ಸಂಸ್ಥೆ ಆಗೋದಿಲ್ಲ. ಜನರಿಗೆ ಎಲ್ಲಿ ಪರಿಸರಕ್ಕೆ ಆಗುವ, ಈಗ ಈ ಇಲ್ಲಿನ ಪರಿಸರದವರಿಗೆ ಈಗ ಟೆಸ್ಟಿಗೆ ಹೋಗ್ಬೇಕಂದ್ರೆ ಏನಾದರೂ ಒಂದು ಅದಕ್ಕೆ ಒಂದು ಫೀಸ್ ಅಂತ ಇರುತ್ತೆ. ಇವತ್ತು ಈ ಊರಿನವರಿಗೆ ಏನಿದ್ರೂ ಅದೊಂದು ಫ್ರೀಯಾಗಿ ಅದಕ್ಕೆ ನಮ್ಮ ಈ ಇಂದಿನಿಂದ ನಮ್ಮ ಶಾಸಕರ ತಮ್ಮ ಇರ್ಬೋದು ಅವರು ನೆನೆಸ್ಬೇಕಾಗ್ತದೆ. ಯಾಕಂತ ಹೇಳಿದರೆ ಈ ಕಾನತ್ತೂರಿಗೆ ಮತ್ತು ಜಗತ್ ಫ್ರೆಂಡ್ಸ್ಗಳಿಗೆ ಒಂದು ಕನೆಕ್ಷನ್ ಬೇಕಿದ್ದರೆ ಇದಕ್ಕೆ ಇಫ್ತಿಕಾರ್ ಇಲ್ಲದ್ರೆ ಇಫ್ತಿಕಾರದವರೊಂದು ಇದಿರ್ತದೆ. ಯಾಕಂತ ಹೇಳಿದ್ರೆ ಅವರನ್ನು ನಾನು ಈ ಸಂದರ್ಭದಲ್ಲಿ ನೆನೆಸ್ಬೇಕಾಗ್ತದೆ. ಹಾಗೆ ಎರಡನೇ ಅಂತ ಹೇಳಿದ್ರೆ ಇವತ್ತು ಈ ಯಾರೆಲ್ಲ ಇದರ ಸದುಪಯೋಗ ಪಡೀತೀರಾ ಅದನ್ನು ಇಲ್ಲಿ ಅವರು ಟೆಸ್ಟ್ ಮಾಡಿದ ನಂತರ ಆ ಆರೋಗ್ಯವು ನಂಗೆ ಮುಖ್ಯ. ಯಾಕಂತೇಳಿದ್ರೆ ಅದನ್ನು ಯಾರು ತಗೊಳ್ತಾರೆ ಅದರಲ್ಲಿ ಏನು ಕೊರತೆ ಇದೆ ಆ ಕೊರತೆ ಇದ್ದದನ್ನು ಸರಿತೂಗಿಸುವ ನಿಟ್ಟಿನಲ್ಲಿ ಅದನ್ನು ಫಾಲೋಅಪ್ ಮಾಡಬೇಕು. ಯಾರು ಇದರ ಪ್ರಯೋಜನ ತಗೊಳ್ತಾರೆ, ಈಗ ಬ್ಲಡ್ ಡೊನೇಟರ್ ಮಾಡ್ತಾರೆ ಮತ್ತು ಬಾಕಿ ಕಣ್ಣಿನ ಏನಿದ್ದರೂ ಇದು ಇವತ್ತು ಟೆಸ್ಟ್ ಮಾಡಿ ಹೋದರೆ ಅವರು ಏನು ರಿಪೋರ್ಟ್ ಕೊಡ್ತಾರೆ ಅದರ ನಂತರ ಅದನ್ನು ಫಾಲೋಅಪ್ ಮಾಡಬೇಕು. ಆಗ ಮಾತ್ರ ಅದರ ಸದುಪಯೋಗ ಯಾರು ಈ ಟೆಸ್ಟಿಗೆ ಬಂದಿದ್ದಾರೆ ಅವರಿಗೆ ಸಿಗ್ತದೆ. ಇರಲಿ ಕಾರ್ಯಕ್ರಮಕ್ಕೆ ನಾವು ಎಲ್ಲರೂ ಈಗ ಮಾತಾಡಿದರೆ ಕಾರ್ಯಕ್ರಮ ಲೇಟ್ ಆಗ್ತದೆ. ಅಂತೂ ಜಗತ್ ಫ್ರೆಂಡ್ಸ್ ಸರ್ಕಲ್ಗೆ ಆ ತಾಯಿ ಭಗವತಿ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ಬೇಡುತ್ತಾ ಒಳ್ಳೆಯ ಕಾರ್ಯಕ್ರಮ ಮಾಡಲಿ. ಹಾಗೆ ಇನ್ನೊಂದು ಇಲ್ಲಿ ನಮ್ಮ ರಕ್ತದಾನ ಶಿಬಿರ ಅಂತ ಹೇಳಿದರೆ ಒಂದು ನಾನು ಹೇಳ್ತೇನೆ, ಅದೊಂದು ಸೌಹಾರ್ದತೆಯ ಸಂಕೇತ. ಯಾಕಂತ ಹೇಳಿದರೆ ರಕ್ತ ಇವತ್ತು ಇಲ್ಲಿಂದ ಕಲೆಕ್ಟ್ ಮಾಡಿದ ನಂತರ ನಾನು ಆ ರಕ್ತ ಯಾರಿಗೆ ಹೋಗ್ತದೆ ಅಂತ ಅದಕ್ಕೆ ಜಾತಿ ಇಲ್ಲ, ಧರ್ಮವೂ ಇಲ್ಲ, ಯಾವುದೂ ಇಲ್ಲ. ಹಾಗಿರುವಾಗ ನೆನಪಿಟ್ಟುಕೊಳ್ಳಿ, ಆ ರಕ್ತದ ಸೌಹಾರ್ದತೆ ಹೇಗೆ ಇರ್ತದೆ ಹಾಗೆ ನಮ್ಮಲ್ಲಿ ನಮ್ಮ ನಡತೆಯಲ್ಲಿ ಕೂಡ ಆ ಸೌಹಾರ್ದತೆ ಬೆಲೆಯಲ್ಲಿ ಇದು ನೆನಪಿಟ್ಟುಕೊಳ್ಳಿ. ರಕ್ತದಾನ ಮಾಡಿದವರು ಅದು ಯಾರು ತಗೊಳ್ತಾರೆ ಅದೆಲ್ಲ ನಮ್ಮ ಏನಿದ್ರೂ ನಮ್ಮ ಭಾರತ ದೇಶದಲ್ಲಿ ಚಲಾವಣೆ ನಮ್ಮೊಳಗೆ ಚಲನೆ ಆಗ್ತದೆ. ಹಾಗಿರುವಾಗ ಅದಕ್ಕೆ ಇದಿಲ್ಲ, ಧರ್ಮ ಇಲ್ಲ, ಜಾತಿ ಇಲ್ಲ. ಈಗ ನಮಗೂ ಹಾಗೆ ನಮಗೆ ಒಂದೇ ಒಂದು ಧರ್ಮ ಅಂತ ಹೇಳಿದರೆ ಮನುಷ್ಯ ಧರ್ಮ. ಈ ಧರ್ಮದ ಬಗ್ಗೆ ಚಿಂತೆ ಮಾಡಿದರೆ ನಮಗೆ ಯಾವುದು ಕೊರತೆ ಇಲ್ಲ, ಬಾಕಿ ಎಲ್ಲ ನಮಗೆ ಮಾಡಲಿಕ್ಕಾಗ್ತದೆ. ಈ ಕೊರತೆ ನೀಗಿಸುವಲ್ಲಿ ಎಲ್ಲರೂ ಸಹಕರಿಸಿ. ಯಾಕಂತ ಹೇಳಿದರೆ ನೋಡಿ, ಈಗ ಟೆಸ್ಟ್ ಮಾಡುವಲ್ಲಿ ನಮ್ಮ ಬೇರೆ ಬೇರೆ ಕಲಿತವರಿಗೆ ಡಾಕ್ಟ್ರು ಕಲಿತವರು ಅವರು ಯಾವ ಧರ್ಮದವರಾದರೂ ನಾವು ಹೋಗ್ತೇವೆ, ನಾವು ಇದು ಮಾಡ್ತೇವೆ. ಬಾಕಿಯವ್ರನ್ನ ನೋಡಿದರೆ ನಮಗೆ ಆಗೋದಿಲ್ಲ. ನಾವಂದರೆ ತಳಮಟ್ಟದಲ್ಲಿ ನಮಗೆ ಧರ್ಮದ ಬಗ್ಗೆ ಚಿಂತನೆ ಮಾಡ್ತೇವೆ, ದೊಡ್ಡ ಮಟ್ಟದಲ್ಲಿ ಕಲಿತವರು ಧರ್ಮದ ಬಗ್ಗೆ ಚಿಂತನೆ ಮಾಡೋದಿಲ್ಲ. ಹಾಗಿರುವಾಗ ನಾವು ಕಲ್ತಿದ್ದೇವೆ, ನಾವು ಎಲ್ಲರೂ ಒಂದೇ ಅಂತ ನಮ್ಮ ತಲೆಯಲ್ಲಿ ಕಲಿಯದಿದ್ದರೂ ನಮ್ಮ ತಲೆಯಲ್ಲಿ ಆ ಕಲಿತವರ ಭಾವನೆ ಬರಲಿ ಅಂತ ಹೇಳ್ಕೊಂಡು ಕಾರ್ಯಕ್ರಮಗಳನ್ನು ಮಾಡಿದರೆ ಸಂಸ್ಥೆ ಅಂತ ಅಂದ್ಕೊಳಿಸೋದಿಲ್ಲ, ಸಮಾಜಮುಖಿ ಕಾರ್ಯಗಳನ್ನು ಕೂಡ ಮಾಡಿ ಭೇಷ ಅನಿಸಬೇಕು ಅನ್ನುವಂತಹ ಮಾತನ್ನ ಹೇಳಿ ಹಾಗೆ JFC ತಂಡದ ಎಲ್ಲ ಸಮಾಜಮುಖಿ ಕಾರ್ಯಗಳನ್ನು ಶ್ಲಾಘಿಸಿದ ತಮಗೆ ಧನ್ಯವಾದಗಳು. ಇದೀಗ ನಮ್ಮನ್ನುದ್ದೇಶಿಸಿ 2 ಮಾತುಗಳ ಜೊತೆಗೆ ನಮ್ಮ ಮುಂದೆ ಸನ್ಮಾನ್ಯ ಗೌರವಾನ್ವಿತ ಅತಿಥಿಗಳೇ ಹಾಗೂ ನನ್ನ ಸನ್ಮಿತ್ರರೇ, ನಾನು ಹೆಚ್ಚು ಮಾತಾಡೋದಿಲ್ಲ. ಯಾಕೆಂದರೆ ಕಾರ್ಯಕ್ರಮ ಯಾವುದು ಸಭಾ ಕಾರ್ಯಕ್ರಮ ಅದರ ಸಮಯವನ್ನು ತಿನ್ನುವುದು ಅಷ್ಟೊಂದು ಸರಿಯಲ್ಲ. ಕಣಚೂರು ಮೆಡಿಕಲ್ ಕಾಲೇಜ್ ಮತ್ತು ಜಗತ್ ಫ್ರೆಂಡ್ಸ್ ಸರ್ಕಲ್ ಇದರ ಸಹಯೋಗದೊಂದಿಗೆ ಇವತ್ತು ನಡೆಯಲಿಕ್ಕೆ ಆರಂಭ ಮಾಡ್ತಾ ಇದ್ದಾರೆ ಈ ಒಂದು ರಕ್ತದಾನ ಶಿಬಿರ. ಅದರ ಜೊತೆಗೆ ಆರೋಗ್ಯ ತಪಾಸಣಾ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಂಡಿದ್ದಾರೆ. ಇದು ಬಹಳ ಸಂತೋಷದ ವಿಷಯ. ಯಾಕೆಂದರೆ ಈ ಸಂಸ್ಥೆಗಳು ಕೇವಲ ಏನೋ ಒಂದು ಕಾರ್ಯಕ್ರಮ ಕೊಟ್ಟು ವಿಜೃಂಭಣೆಯ ಕಾರ್ಯಕ್ರಮ ಮಾಡಿ ಮರುದಿವಸ ಹೋಗಿ ಆ ಉಳಿದ ಹಣವನ್ನು ಬಾರ್ನಲ್ಲಿ ಮುಗಿಸುವಂಥ ಇದು ಸಂಸ್ಥೆ ಅಲ್ಲ ಇದು. ಇವರು ನಮ್ಮ ಭಟ್ನಗರವರು ಹೇಳಿದಾಗೆ ಈ ಸಂಸ್ಥೆ 1991ರಲ್ಲಿ ಆರಂಭಗೊಂಡು ಇದುವರೆಗೆ ಬೇರೆ ಬೇರೆ ವಿಧದ ಕಾರ್ಯಕ್ರಮಗಳನ್ನು ಜನಸೇವೆಯ ಕಾರ್ಯಕ್ರಮಗಳನ್ನು ಕೊಡುತ್ತಾ ಬಂದಿರುವಂಥ ಒಂದು ಉತ್ತಮ ಎಲ್ಲರಿಗೂ ತೊಕ್ಕೋಟಿನಲ್ಲಿ ಇಂದು ಆದರ್ಶವಾಗಿರುವಂತಹ ಒಂದು ಸಂಸ್ಥೆಯಾಗಿ ಇದುವರೆಗೆ ಬಂದಿದೆ. ಈ ಸಂಸ್ಥೆಯಲ್ಲಿ ನಾನೊಬ್ಬ ಮಾರ್ಗದರ್ಶಕನಾಗಿ ಇದ್ದೇನೆ ಎಂಬುದು ನನಗೆ ತುಂಬ ಹೆಮ್ಮೆಯ ವಿಚಾರ. ರಕ್ತದಾನ ಎಂಬುದು 10-30 ವರ್ಷಗಳ ಹಿಂದಿನ ಒಂದು ಕತೆ ಹೇಳುವುದಿದ್ದರೆ ಆ ಸಂದರ್ಭದಲ್ಲಿ ಯಾರು ರಕ್ತ ಕೊಡುವುದಕ್ಕೆ ತಯಾರಿ ಇರಲಿಲ್ಲ. ರಕ್ತ ಕೊಡುವುದಂದರೆ ಬಹಳ ಭಯ.
ಯಾಕೆಂದರೆ ಕೈಯಿಂದ ಬೆರಳಿನಿಂದ ಏನಾದರೂ ಒಂದು ಗಾಯವಾಗಿ ಸ್ವಲ್ಪ ರಕ್ತ ಹೋದರೆ ಅವರ ಒಂದು ಅವಸ್ಥೆನೇ ಬೇರೆ ಇರ್ತಿತ್ತು, ಅಷ್ಟೊಂದು ಭಯ ಇರ್ತಿತ್ತು. ಆದರೆ ಜನರ ಮಧ್ಯೆ ಸಂಘ ಸಂಸ್ಥೆಗಳು ಪ್ರಚಾರ ಮಾಡ್ತಾ, ಅದರೊಳಗೆ ಮುಖ್ಯವಾಗಿ ಇಂಥ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳ ಮುಖಾಂತರ ಅಲ್ಲಿನ ಪ್ರೊಫೆಸರ್ಗಳಿಗೆಲ್ಲ ಧೈರ್ಯ ಕೊಡ್ತಾ ಬಂದ ನಂತರ ರಕ್ತದಾನ ಮಾಡಲಿಕ್ಕೆ ಕೆಲವರು ಮುಂದೆ ಬಂದರು. ನನ್ನೊಂದು ಉದಾಹರಣೆ, ನನಗೆ 1987ರಲ್ಲಿ ಒಮ್ಮೆ ಬಹಳಷ್ಟು ರಕ್ತದ ಅವಶ್ಯಕತೆ ಇತ್ತು. ಆವಾಗ ಧೈರ್ಯ ಕೊಟ್ಟವರು ನಮ್ಮ KMC ಆಸ್ಪತ್ರೆಯ ಪ್ರೊಫೆಸರ್ ಆಗಿದ್ದ ಶ್ರೀಯುತ ನರೇಂದ್ರ ನಾಯ್ಕ ಅವರು ಕೆಲವು ಯುವಕರನ್ನು ಕರೆದು ಅವರನ್ನು ಕೂರಿಸಿ ಭಾಳಷ್ಟು ಧೈರ್ಯ ಕೊಟ್ಟು, ಏನೂ ಆಗೋದಿಲ್ಲ, ರಕ್ತ ಕೊಟ್ಟರೆ ಆ ರಕ್ತ ನೀವು ಎಷ್ಟು ಕೊಟ್ಟರಿ ಆ ರಕ್ತ 2-3 ತಿಂಗಳೊಳಗೆ ನಿಮ್ಮ ದೇಹಕ್ಕೆ ಮತ್ತೆ ಕೊಡ್ತದೆ, ನಿಮಗೆ ಹೊಸ ಚೈತನ್ಯ ಉಂಟಾಗ್ತದೆ, ಹೊಸ ರಕ್ತ ಸೇರುವಾಗ ಹೊಸ ಚೈತನ್ಯ ಉಲ್ಲಾಸ ಉಂಟಾಗ್ತದೆ. ಹಾಗೆ ನೀವು ರಕ್ತ ಕೊಡಲಿಕ್ಕೆ ಇವರಿಗೆ ಮಾತ್ರ ಅಲ್ಲ ಬೇರೆಯವರಿಗೂ ರಕ್ತ ಕೊಡಲಿಕ್ಕೆ ತಯಾರಾಗಬೇಕಂತ ಹೇಳಿ ಅವರೊಂದು ಬೋಧನೆ ಹೇಳಿದ ನಂತರ ಆ ದಿವಸ ನನಗೆ 27 ಮಂದಿ ರಕ್ತ ಕೊಡಲಿಕ್ಕೆ ಇದೇ ತೊಕ್ಕೊಟ್ಟಿನ ಪರಿಸರದವರು ಬಂದಿದ್ದರು. ಆ ನಂತರದ ದಿವಸಗಳಲ್ಲಿ ಈ ರಕ್ತದಾನದ ಶಿಬಿರ ನಡೆಯುವುದು ಜಾಸ್ತಿ ಆಯಿತು, ರಕ್ತ ಕೊಡುವವರ ಸಂಖ್ಯೆಯು ಜಾಸ್ತಿ ಆಗ್ತಾ ಬಂತು. ಅದಕ್ಕೂ ಮೊದಲು ಹೇಗಿತ್ತೆಂದರೆ, ರಕ್ತ ಕೊಡಲಿಕ್ಕೆ ಅಂತ ಒಂದು ವ್ಯಾಪಾರಿ ಬುದ್ಧಿಯವರು ಕೆಲವರಿದ್ದರು. ಅಲ್ಲಲ್ಲಿ ಹೋಗಿ ಆಸ್ಪತ್ರೆಗೆ ಅವರಿಗೆ ಖರ್ಚಿಗೆ ದುಡ್ಡು ಬೇಕಾದಾಗ ಆಸ್ಪತ್ರೆಗೆ ಹೋಗಿ ರಕ್ತ ಕೊಡುವುದು, ದುಡ್ಡು ತಗೊಳ್ಳುವುದು, ಇಂಥ ಒಂದು ವ್ಯವಸ್ಥೆ ಇವತ್ತು ಸಂಪೂರ್ಣ ಮಾಯವಾಗಿ ರಕ್ತದಾನ ಮಾಡುವಂಥ ಯುವಕರ ಸಂಖ್ಯೆ ಜಾಸ್ತಿ ಆಗಿದೆ. ಇದರಲ್ಲೂ ಮುಖ್ಯವಾಗಿ ಆಸ್ಪತ್ರೆಗಳಲ್ಲಿ ಇಂತಿಂಥ ಹೆಸರು ಕೊಟ್ಟು ಒಂದೊಂದು ಸಂಸ್ಥೆ ನಿಮಗೆ ರಕ್ತ ಬೇಕಿದ್ದರೆ ನಮಗೆ ಫೋನ್ ಮಾಡಿ ನಮಗೆ ತಿಳಿಸಿ ಅಂತ ಹೆಸರು ಕೊಟ್ಟು ಬರುವಂತಹ ಒಂದು ವ್ಯವಸ್ಥೆಯು ಈಗ ನಡೀತಿದೆ. ಅದೊಂದು ಉತ್ತಮವಾದ ಬೆಳವಣಿಗೆ. ಅದರೊಳಗೆ ನಾನು ಹೇಳುವುದು ಏನೆಂದರೆ, O ನೆಗೆಟಿವ್ ಅನ್ನುವೊಂದು ರಕ್ತ ಬಹಳ ಅಪರೂಪ. ಯಾರ್ದಾದರೂ ಇದ್ದರೆ ನೀವು ಪ್ರತಿಯೊಬ್ಬರು ರಕ್ತವನ್ನು ಪರೀಕ್ಷೆ ಮಾಡಿಸಬೇಕು. ಗ್ರೂಪು ಯಾವುದಂತ ತಿಳಿದುಕೊಳ್ಳೋದು ಬಹಳ ಉತ್ತಮ. O ನೆಗೆಟಿವ್ ರಕ್ತದವರು ಯಾರಾದರೂ ಇದ್ದರೆ ನಿಮಗೆ ಆ ರಕ್ತವನ್ನು ಮತ್ತೊಬ್ಬರಿಗೆ ದಾನ ಮಾಡುವಂಥ ತುರ್ತು ಸಂದರ್ಭದಲ್ಲಿ ಅಂಥ ರಕ್ತ ಸಿಗುವುದಿಲ್ಲ. ಆ ಒಂದು ರಕ್ತವನ್ನು ನೀಡುವುದಕ್ಕಾಗಿ ನೀವು ನಿಮ್ಮ ಹತ್ತಿರದ ಆಸ್ಪತ್ರೆಗಳಿಗೋ ರಕ್ತದಾನ ಕೇಂದ್ರಗಳಿಗೋ ಅವರ ಹೆಸರನ್ನು ಕೊಟ್ಟು ಅವರ ನಂಬರನ್ನು ಕೊಟ್ಟು ಅಗತ್ಯ ಇದ್ದರೆ ನಮ್ಮನ್ನು ಕರೆಯಿರಿ ಅಂತ ದಯವಿಟ್ಟು ಅಂಥ ಒಂದು ಸೇವಾ ಮನೋಭಾವ ನಿಮ್ಮಲ್ಲಿ ಬೆಳೆಸಿಕೊಳ್ಳಬೇಕು. ಮತ್ತು ಈಗ ಸಾರು ಒಂದು ಹೇಳಿದರು, ಕಣ್ಣಿನ ದಾನ ಮಾಡುವಂಥದ್ದು, ಹಾಗೆ ದೇಹದ ಕೆಲವೊಂದು ಅಂಗಾಂಗಗಳನ್ನು ಮತ್ತೊಬ್ಬರಿಗೆ ದಾನ ಮಾಡಿ ಅವರನ್ನು ಬದುಕಿಸಲಿಕ್ಕೆ ಸಾಧ್ಯ ಆದರೆ ಅದು ನಮಗೂ ಒಂದು ಹೆಮ್ಮೆ. ಆ ಒಂದು ವ್ಯವಸ್ಥೆಗೆ ಎಲ್ಲರೂ ತಯಾರಾಗಬೇಕು. ಮಾನಸಿಕವಾಗಿ ಸಿದ್ಧತೆ ಆದರೆ ಖಂಡಿತವಾಗಿ ಆ ಒಂದು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆಂದರೆ ಕಣ್ಣು ಕೊಡುವುದಾ ಅಥವಾ ಕಿಡ್ನಿ ಕೊಡುವುದಾ ಇದೆಲ್ಲ ಆಗಲಿಕ್ಕಿಲ್ಲ ಅಂತ ಹೇಳಿ ನಾವು ಹಿಂಜರಿ ಇದ್ದರೆ ಕಷ್ಟ ಉಂಟು. ಅದಕ್ಕೋಸ್ಕರ ಸತ್ತ ಮೇಲೆ ಏನಾದರೂ ಆಗಲಿ, ನನ್ನ ಸಂಬಂಧಿಕರದು KS ಹೆಗಡೆ ಆಸ್ಪತ್ರೆಯಲ್ಲಿ ಆವತ್ತು ಕೇಳಿದರು, ನಾವು ಇಂತಿಂಥ ಒಂದು ಅಂಗಾಂಗಗಳನ್ನು ತೆಗಿಬೇಕಂತ ನನ್ನ ಹತ್ರ ಕೇಳಿದರು. ನಾನು ಅದರ ಜವಾಬ್ದಾರಿ, ನಾನು ತೆಗೀರಿ ಅಂತ ಹೇಳಿದೆ. ಅವ್ರಿಗೆ ಏನೆಲ್ಲ ಬೇಕು ಅದನ್ನೆಲ್ಲ ತೆಗೆದರು. ಎಲ್ಲ ಆರೋಗ್ಯ, ಅದು ನೀರಿಗೆ ಬಿದ್ದು ಸತ್ತಂಥ ಒಂದು ವ್ಯಕ್ತಿ. ಕೂಡಲೇ ನಾವು ಹೋದ ಸಂದರ್ಭದಲ್ಲಿ ಅದೇ ಅವರು ಹೇಳಿದರು 6 ಗಂಟೆಯ ಮೊದಲು ತೆಗಿಬೇಕಂತ. ಅಂಥ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಅವರಿಗೆ ಕಲೀಲಿಕ್ಕೆ ಆಗ್ತದೆ, ಮತ್ತು ಬೇರೆಯವರಿಗೆ ಕೊಡುವುದಕ್ಕೆ ದಾನ ಮಾಡೋದಕ್ಕೂ ಸಾಧ್ಯ ಆಗ್ತದೆ. ಇಂಥ ಒಂದು ವ್ಯವಸ್ಥೆಗೆ ನಾವೆಲ್ಲ ಮಾನಸಿಕವಾಗಿ ಸಿದ್ಧರಾಗಿ ಮತ್ತೊಬ್ಬರಿಗಾಗಿ ನಾವು ಬದುಕಬೇಕು, ಮತ್ತೊಬ್ಬರಿಗಾಗಿ ಸೇವೆ ಮಾಡಿಸೋದು, ಮತ್ತೊಬ್ಬರಿಗಾಗಿ ನಾವು ಬದುಕಬೇಕೆಂಬ ಒಂದು ದೃಢ ನಿಶ್ಚಯದಿಂದ ನಮ್ಮ ಯುವಕರು ಕೂಡ ಇತರರು ಕೂಡ ಮುಂದೆ ಬರಬೇಕಂತ ಕೇಳಿಕೊಂಡು ಸ್ಥಾಪಿಸಬೇಕು. ಜಗತ್ ಫ್ರೆಂಡ್ ಸರ್ಕಲ್ ಇದರ ಮುಖಾಂತರ ಬರುವಂತಹ ರೋಗಿಗಳಿಗೆ ಉಚಿತ ಮತ್ತು ರಿಯಾಯಿತಿ ದರದಲ್ಲಿ ಆರೋಗ್ಯ ಸೇವೆಗಳನ್ನು ನೀಡುವುದರ ಬಗ್ಗೆ ಒಡಂಬಡಿಕೆ ಮಾಡುವ ಯೋಜನೆಗಳು ಇದೀಗ ಕನಚೂರು ಹಾಸ್ಪಿಟಲ್ ಮತ್ತು ರಿಸರ್ಚ್ ಸೆಂಟರ್ ಇದರಿಂದ ನಡೀಲಿಕ್ಕಿದೆ. ಹಾಗಾಗಿ ದಯವಿಟ್ಟು ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು. ಏನಾದರೂ ಸಂದೇಹ ಇದ್ದಲ್ಲಿ ನಮ್ಮ ಜಗತ್ ಫ್ರೆಂಡ್ ಸರ್ಕಲ್ ಸದಸ್ಯರೊಂದಿಗೆ ಇದನ್ನು ಪರಿಹರಿಸಿಕೊಳ್ಳತಕ್ಕದ್ದು. ಇಂದಿನ ಈ ಸಭಾ ಕಾರ್ಯಕ್ರಮಕ್ಕೆ ಬಂದು ಈ ವೇದಿಕೆಯಲ್ಲಿ ಕುಳಿತು ಈ ವೇದಿಕೆಯ ಅಂದವನ್ನು ಹೆಚ್ಚಿಸೋದಕ್ಕಾಗಿ ತಮ್ಮ ಎಲ್ಲ ಗಣ್ಯರಿಗೆ ಹೃದಯಸ್ಪರ್ಶಿ ಧನ್ಯವಾದಗಳು. ಹಾಗೆ ಈ ಸಭಾ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಇದರ ಯಶಸ್ಸಿಗೆ ಕಾರಣಕರ್ತರಾದ ಎಲ್ಲರನ್ನ ಈ ಸಮಯದಲ್ಲಿ ನೆನೆಸುತ್ತಾ ಈ ಸಭಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ.
ಇನ್ನೇನು ಈಗಾಗಲೇ ಶಿಬಿರದ ಎಲ್ಲ ಕೆಲಸ ಚಟುವಟಿಕೆಗಳು ಪ್ರಾರಂಭ ಆಗಿದೆ. ಎಲ್ಲ ಜನರು ಇದರ ಸದುಪಯೋಗವನ್ನ ಪಡೆದುಕೊಳ್ಬೇಕು ಅನ್ನೋದರ ಆಶಯವನ್ನ JFC ತಂಡದ ಸದಸ್ಯರು ವ್ಯಕ್ತಪಡಿಸ್ತಾ ಇದ್ದಾರೆ.